ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪೌಲೋ ಕೊಯ್ಲೋ ಅವರ 11 ಮಿನಿಟ್ಸ್ ಈ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಈ ಪುಸ್ತಕದಲ್ಲಿ ಅವರು ಏನು ಹೇಳಿದ್ದಾರೆ? ಅವರು ಪ್ರೀತಿ ಮತ್ತು ಕಾಮದ ಬಗ್ಗೆ ಈ ಪುಸ್ತಕದಲ್ಲಿ ಮಾತನಾಡಿದ್ದಾರೆ. ಒಬ್ಬಳು ಪ್ರಾಸ್ಟಿಟ್ಯೂಟ್ ಇರ್ತಾಳೆ. ಅವಳ ಕಥೆಯನ್ನು ಇಲ್ಲಿ ತಗೊಂಡಿದ್ದಾರೆ. ಅವಳು ಬ್ರಾಜಿಲಿಂದ ಸ್ವಿಟ್ಜರ್ಲ್ಯಾಂಡಿಗೆ ಬರ್ತಾಳೆ. ಅಲ್ಲಿ ಅವಳು ಪ್ರಾಸ್ಟಿಟ್ಯೂಷನ್ಗೆ ಇಳಿದು ಬಿಡ್ತಾಳೆ. ನಂತರ ಅವಳು ಅಲ್ಲೇನೆ ಒಬ್ಬ ಹುಡುಗನನ್ನ ಲವ್ ಮಾಡ್ತಾಳೆ ಅಥವಾ ನಿಜವಾದ ಪ್ರೀತಿಯನ್ನ ಆ ಹುಡುಗನಲ್ಲಿ ಕಂಡುಕೊಳ್ತಾಳೆ. ಅದಕ್ಕೂ ಹಿಂದೆ ಅವಳಿಗೆ ಸಾಕಷ್ಟು ಲವ್ ಎನ್ಕೌಂಟರ್ಸ್ ಆಗಿರುತ್ತೆ. ಆದರೆ ಅವಳು ನಿಜವಾದ ಪ್ರೀತಿಯನ್ನ ಈ ಹುಡುಗನಲ್ಲಿ ಕಂಡುಕೊಳ್ತಾಳೆ. ಅದೇ ರೀತಿ ಹೇಗೆ ಕಾಮ ಅನ್ನೋದು ಪವಿತ್ರವಾದದ್ದು ಅನ್ನೋದನ್ನ ಈ ಪುಸ್ತಕದಲ್ಲಿ ಪೌಲೋ ಕೊಯ್ಲೋ ಅವರು ವಿವರಿಸ್ತಾರೆ. ಅದು ಯಾವಾಗ ಪವಿತ್ರವಾಗಿರುತ್ತೆ, ಅದರಲ್ಲಿ ದೈವಿಕತೆ ಹೇಗೆ ಇದೆ ಅನ್ನೋದನ್ನ ಪೌಲೋ ಕೊಯ್ಲೋ ಅವರು ಚೆನ್ನಾಗಿ ವಿವರಿಸಿದ್ದಾರೆ. ಹಲವು ಸಂದರ್ಭಗಳನ್ನು ತೆಗೆದುಕೊಂಡು ಅದರಲ್ಲಿ ಅವರು ವಿವರಿಸಿದ್ದಾರೆ. ಅದೇ ರೀತಿ ಈ ಸಫರಿಂಗ್ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ. ಪೈನ್ ಅಥವಾ ಸಫರಿಂಗ್ ಮತ್ತೆ ಪ್ಲೆಜರ್. ಈ ಸಫರಿಂಗ್ ಅನ್ನ ಪಡೆದುಕೊಂಡು ಅದರ ನಂತರ ಹೇಗೆ ಪ್ಲೆಜರ್ ಅನ್ನ ಪಡಿತೀವಿ ಅಂತ. ಇದು ನೋಡಿ, ಒಂದು ರೀತಿ ನಮ್ಮ ಭಕ್ತಿ ಪಂಥದಲ್ಲಿ ಇದು ಇದೆ. ಎಷ್ಟೋ ಮೆಟ್ಲುಗಳನ್ನು ಹತ್ಕೊಂಡು ಹೋಗಿ ನಾವು ದೇವರಿಗೆ ಸರೆಂಡರ್ ಆಗ್ತೀವಿ. ಅಲ್ಲಿ ನಾವು ಹತ್ಕೊಂಡು ಹೋಗುವಾಗ ನಾವು ಕಷ್ಟಪಟ್ಟಿರ್ತೀವಿ ಅಥವಾ ಸಫರ್ ಆಗಿರ್ತೀವಿ ಅಥವಾ ಉರುಳು ಸೇವೆ ಮಾಡ್ತಕ್ಕಂಥದ್ದು. ಅಲ್ಲಿ ಸಫರಿಂಗ್ ಅನ್ನ ಪಡೆದು ನಂತರ ತೃಪ್ತಿಯನ್ನ ಪಡಿತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ಪೌಲೋ ಕೊಯ್ಲೋ ಅವರದ್ದು ಭಾರತೀಯ ಮನಸ್ಸು ಅಂತ ನನಗನ್ಸುತ್ತೆ. ಅವರ ಆಲ್ಕೆಮಿಸ್ಟ್ ಪುಸ್ತಕವನ್ನು ನಾನು ರಿವ್ಯೂ ಮಾಡಿದ್ದೆ. ಅದರಲ್ಲೂ ನನಗೆ ಹಾಗೆ ಅನ್ನಿಸ್ತು, ಅವ್ರದ್ದು ಭಾರತೀಯ ಮನಸ್ಸು ಅಂತ. ಅದೇ ರೀತಿ ಈ ಓಶೋ ಅವರ ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಆ ಥಾಟ್ಸು ಕೂಡ ಇಲ್ಲಿ ಹೋಲಿಕೆ ಆಗುತ್ತೆ. ಇವರ ಈ 11 ಮಿನಿಟ್ಸಿನ ಈ ಪುಸ್ತಕದಲ್ಲಿ ಅವರು ಬರೆದಂತೆ ಅದು ಕೂಡ ಇಲ್ಲಿ ನಾವು ರಿಲೇಟ್ ಮಾಡಬಹುದು. ಹಾಗಾಗಿ ಈ ಕಾಮ ಹೇಗೆ ಪವಿತ್ರವಾಗ್ತಾ ಹೋಗುತ್ತೆ ಅನ್ನೋದನ್ನ ಪೌಲೋ ಕೊಯ್ಲೋ ಅವರು ಇಲ್ಲಿ ವಿವರಿಸಿದ್ದಾರೆ. ಈ ಪ್ರೀತಿ ಅನ್ನೋದು ಹೇಗೆ ನಮ್ಮನ್ನ ಆವರಿಸಿ ಎರಡು ಆತ್ಮಗಳು ಹೇಗೆ ಸೇರ್ತವೆ ಅಂತ ಅದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ನಾವು ಅದನ್ನ, ಇದು ತುಂಬಾ ಡೆಪ್ತ್, ತುಂಬಾ ಡೀಪ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಬಹಳ ಡೀಪಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು.